ಗೋವಾ ಪರ್ತಗಾಳಿಯಲ್ಲಿ ನಡೆಯುತ್ತಿರುವ ಸಾರ್ಧ ಪಂಚಶತಮಾನೋತ್ಸವ ಕಾರ್ಯಕ್ರಮ ನಿಮಿತ್ತ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು ದೇವಸ್ಥಾನದ ಆವರಣದಲ್ಲಿ ಜಾತ್ರೆಯ ಸಡಗರ ಕಂಡುಬರುತ್ತಿದೆ. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠದಲ್ಲಿ ನವೆಂಬರ್ 27ರಿಂದ ಆರಂಭವಾದ ಕಾರ್ಯಕ್ರಮ 3ನೇ ದಿನವೂ ವಿವಿಧ ಧಾರ್ಮಿಕ ಆಚರಣೆಗಳು ನಡೆದವು. ಬೆಳಿಗ್ಗೆ 7 ಗಂಟೆಗೆ ಶ್ರೀ ರಾಮನಾಮ ತಾರಕ ಮಂತ್ರ ಜಪ ಹವನ ಆರಂಭವಾಗಿ 1 ಗಂಟೆಗೆ ಪೂರ್ಣಾಹುತಿ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ವಾಲ್ಮೀಕಿ ರಾಮಾಯಣ, ಅಯೋಧ್ಯ ಕಾಂಡ 10 ಗಂಟೆಗೆ ಆರಂಭವಾಗಿ 11ಕ್ಕೆ ಮುಕ್ತಾಯವಾಯಿತು. ದೇವಸ್ಥಾನದ ಆವರಣದ ಪಲ್ಲಕ್ಕಿಯಲ್ಲಿ ರಾತ್ರಿ ನಡೆದ ಉತ್ಸವದಲ್ಲಿ ಪಲ್ಲಕ್ಕಿಯ ಎದುರು ಭಕ್ತ ಸಾಗರ ಭಜನಾ ನೃತ್ಯ ತೊಡಗಿರುವುದು ಮಠದ ಆವರಣದಲ್ಲಿ ಹೊಸ ಭಕ್ತಿಯ ಸಂಚಲನವನ್ನೇ ಮೂಡಿಸಿದೆ. ಪ್ರತಿದಿನವೂ ವಿವಿಧ ಮಾದರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಶನಿವಾರ ರಾತ್ರಿ ನಡೆದ ಸೀತಾರಾಮ ಕಲ್ಯಾಣ ಭಕ್ತರನ್ನ ಭಾವಪರವಶಗೊಳಿಸಿದೆ. ಪರ್ತಗಾಳಿಯಲ್ಲಿ ಗೋಕರ್ಣ ಮಠದ ಜೀವೋತ್ತಮ ವೇದಿಕೆಯಲ್ಲಿ ಶನಿವಾರ ಸಂಜೆ ಮದುವೆಯ ಸಂಭ್ರಮವೇ ಮನೆ ಮಾಡಿತ್ತು. ಒಂದು ಕಡೆ ವರನ ಕಡೆಯವರು ಸೀತಾಮಾತೆಯನ್ನ ಮನೆ ತುಂಬಿಸಿಕೊಳ್ಳುವ ತವಕದಲ್ಲಿದ್ರೆ, ಇನ್ನೊಂದು ಕಡೆ ವಧುವಿನ ಕಡೆಯವರು ಸ್ವತಃ ಪ್ರಭು ಶ್ರೀ ರಾಮಚಂದ್ರ ದೇವರನ್ನ ತಮ್ಮ ಅಳಿಯನನ್ನಾಗಿ ಪಡೆಯುವ ರೋಮಾಂಚನ ಗಳಿಗೆಗಾಗಿ ಸಾಕ್ಷಿಯಾಗಿದ್ರು. ಇನ್ನೊಂದೆಡೆ ಮದುವೆಯ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಲು ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಿಂದ ಸಹಸ್ರಾರು ಜನರು ಆಗಮಿಸಿದ್ರು. ಪರ್ತಗಾಳಿಯ ಮೂಲ ಮಠದ ನವೀಕರಣದ ಸಂದರ್ಭದಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ನೂರಾರು ರಾಮಸೇವಕರು ಕರಸೇವೆ ಮಾಡಿದ್ರು. ಕರಸೇವೆ ಮಾಡಿದ ಎಲ್ಲ ರಾಮಸೇವಕರಿಗೆ ಶ್ರೀಗಳು ಸಭೆಯಲ್ಲಿ ಕರೆದು ತಮ್ಮ ಹಸ್ತಾಕ್ಷರ ಇರುವ ಪ್ರತಿಯನ್ನ ನೀಡಿ ಗೌರವಿಸಿದ್ರು. ಸೀತಾರಾಮ ಕಲ್ಯಾಣ ನೆರವೇರುತ್ತಿರುವಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದ್ದು, ಸಭೆಯಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಭಕ್ತರಾದ ಸಚಿವ ಮಂಕಾಳ ಎಸ್ ವೈದ್ಯ, ಪತ್ನಿ ಪುಷ್ಪಲತಾ ವೈದ್ಯ, ಪುತ್ರಿ ಬೀನಾ ವೈದ್ಯ ಭಾನುವಾರ ಶ್ರೀ ರಾಮನಾಮ ತಾರಕ ಮಂತ್ರ ಜಪ ಹವನದಲ್ಲಿ ಭಾಗಿಯಾದರು. ನಮ್ಮಲ್ಲಿ ಸ್ವಚ್ಛತೆಯ ಪರಿಜ್ಞಾನ, ನಾವು ಪ್ಲಾಸ್ಟಿಕ್ ಬಳಕೆ ಬೇಡ ಎಂಬ ದೃಢ ನಿರ್ಧಾರ ಮಾಡಿದರೆ ದೇಶದಲ್ಲಿನ ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ನಿಯಂತ್ರಣ ಕ್ರಮ ಅರ್ಧಕ್ಕಿಂತ ಹೆಚ್ಚು ಯಶಸ್ವಿಯಾಗುತ್ತದೆ ಎಂದು ಪರಿಸರ ತಜ್ಞ ಡಾಕ್ಟರ್ VN ನಾಯಕ್ ಹೇಳಿದರು. ರವಿವಾರದಂದು ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸ್ವಚ್ಛತಾ ಕಾರ್ಯಕ್ರಮ, ಸಭೆ ಕೇವಲ ಘೋಷಣೆಗೆ ಸೀಮಿತವಾಗದೆ ನಾವೇ ಅಳವಡಿಸಿಕೊಂಡು ಪ್ರತಿಯೊಬ್ಬನೂ ಅದರಂತೆ ನಡೆದ್ರೆ ಪರಿಸರ ಸ್ವಚ್ಛವಾಗಿಡಲು ಕಾರಣವಾಗುವುದರ ಜೊತೆಗೆ ಸ್ವಚ್ಛತೆಯ ಪಾಠದ ಅವಶ್ಯಕತೆ ಇರುವುದಿಲ್ಲ ಎಂದ ಅವರು, ನೀರಿನ ಬಾಟಲ್ ಬಳಕೆಯ ದುಷ್ಪರಿಣಾಮಗಳು ಹಾಗೂ ಪ್ರವಾಸಿ ತಾಣದಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಸಲಹೆ ನೀಡಿದರು. ಎಲ್ಲಾ ಅಂಗಡಿಯ ಮುಂಗಟ್ಟಿನ ಮುಂದೂ ಪ್ಲಾಸ್ಟಿಕ್ ಇದೆ. ಇದರ ಅರ್ಥ ಏನು? ನಾವು ಇನ್ನು ಜಾಗೃತರಾಗಲಿಲ್ಲ. ಇವತ್ತು ನಾವು ಜಾಗೃತಿ ಮಾಡ್ಲಿಕ್ಕೆ ಬಂದಿದ್ದೇವೆ. ದೊಡ್ಡ ಹೋದ್ರಾಡ್ರಿ
ಎಷ್ಟು ಸಾಧ್ಯ ಆಯ್ತು ಅಷ್ಟು ತೋಟಕ್ಕೆ ಹೋದ್ರಾಡಿ ಗೋಕರ್ಣದ ಜನರನ್ನ ಎಬ್ಬಿಸೋಣ. ಅವ್ರು ಎತ್ಕೊಂಡು ಬಿಟ್ರೆ ಬಹುಶಃ ಮುಂದೆ ನಾವು ಬರುವ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಉಳಿದವರಿಗೆ ತಿಳಿಸಿ. ಯಾಕಂತ ಹೇಳಿದ್ರೆ ಇದೇ ಗೋಕರ್ಣ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ನಾನೇ ಒಂದು ವಿವರವಾದ ವರದಿಯನ್ನು ಕೊಟ್ಟಿದ್ದೆ. ಸುಮಾರು 10 ವರ್ಷ ಆಯ್ತಿರ್ಬೇಕು. ಅನುವಂಶೀಯ ಉಪಾಧಿವಂತ ಮಂಡಳದ ಅಧ್ಯಕ್ಷ ಪುಣ್ಯಾಶ್ರಮದ ವೇದಮೂರ್ತಿ ರಾಜಗೋಪಾಲ್ ಅಡಿ ಗುರೂಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಹೆಚ್ಚಿನ ಅನುದಾನದ ಮೂಲಕ ಪ್ರವಾಸಿ ತಾಣ ಗೋಕರ್ಣ ಅಭಿವೃದ್ಧಿಪಡಿಸಲು ಗ್ರಾಮ ಪಂಚಾಯತ್ ಅನ್ನ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿಸಬೇಕು. ಆತ್ಮಲಿಂಗವಿರುವ ಪವಿತ್ರ ಕ್ಷೇತ್ರ, ಅಂತಾರಾಷ್ಟ್ರೀಯ ಖ್ಯಾತಿಯ ಕಡಲ ತೀರವಿರುವುದು ಒಂದೆಡೆಯಾದ್ರೆ 7 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪ್ತಿ ಹೊಂದಿದ ಗ್ರಾಮ ಪಂಚಾಯತ್ ಅನ್ನ ಮೇಲ್ದರ್ಜೆಗೇರಿಸಿರುವುದು ಖೇದಕರ. ಆತ್ಮಲಿಂಗದ ಒಂದು ಭಾಗವಿರುವ ಹಾಗೂ ವ್ಯಾಪ್ತಿ ಕಡಿಮೆ ಇರುವ ಮುರುಡೇಶ್ವರವನ್ನ ಪಟ್ಟಣ ಪಂಚಾಯತ್ ಮಾಡಿದಂತೆ ವಿಸ್ತಾರವಿರುವ ಇಲ್ಲಿಯೂ ಪಟ್ಟಣ ಪಂಚಾಯತ್ ಆಗಬೇಕು ಎಂದು ಆಗ್ರಹಿಸಿದ್ರು. ಅತಿಥಿ ಸತ್ಕಾರಕ್ಕೆ ಬಹಳ ಪ್ರಾಧಾನ್ಯತೆ ನೀಡಿರುವಂತದ್ದು ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ. ಅದೇ ರೀತಿಯಲ್ಲಿ ನಾವು ಮೊದಲೇ ಮನೆ ಬಂದ್ರೆ ಊಟ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ರು. ಅದೇ ಜೊತೆಲಿ ನೀರ್ ಕೇಳಿದ್ರೆ ನೀರ್ ಜೊತೆ ಬೆಲ್ಲ ಕೊಡ್ತಾ ಇದ್ರು. ಆ ರೀತಿ ಒಂದು ಸಂಸ್ಕಾರ ಇತ್ತು. ಈಗ ನೀರ್ ಕೇಳಿದ್ರೆ ಎಲ್ಲಿ ಕಾಣಿಸ್ತಾರೆ ಅಂದ್ರೆ ಸೀದಾ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ಬಿಸ್ಲರಿ ಬಾಟ್ಲ್ ಕಾಣಿಸ್ತಾರೆ. ಆ ರೀತಿ ಒಂದು ಪದ್ಧತಿ ರೂಢಿ ಆಗ್ತಾ ಇದೆ. ಅದು ಬಹಳ ಒಂದು ಕಲಿಯುಗದ ಪ್ರಭಾವ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮಲ್ಲಿ ನೀರ್ ಕೊಡೋದು ಹೋಗ್ಬಿಟ್ಟು ಅಲ್ಲಿ ನಾವು ಆ ಬಾಟ್ಲ್ ಕಾಣಿಸ್ತೇವೆ, ಅಲ್ಲಿ ತಗೊಳ್ಳಿ ಅಲ್ಲಿ ಸಿಗುತ್ತೆ ಅಂತ ಹೇಳುವಂತ ಒಂದು ವಿಷಯಗಳು ಬರ್ತಾ ಇದೆ. ಅದು ಬಹಳ ಒಂದು ಖೇದಕರ. ಹಾಗಾಗಬಾರದು. ಮುರುಡೇಶ್ವರ ಇದರದೇ ಒಂದು ಪಾರ್ಟ್ಸ್ ಇದರಿಂದ ಒಂದು ಭಾಗ. ಅಲ್ಲಿ ಇನ್ನೊಂದು 4-5 ಕಿಲೋಮೀಟರ್ ಒಳಗೆ ಮುರುಡೇಶ್ವರ ಕ್ಷೇತ್ರ ಮುಗಿದು ಅದು 2 ಕಿಲೋಮೀಟರ್ ಇರಬಹುದು. ನಮ್ಮ 8 ಕಿಲೋಮೀಟರ್ ವ್ಯಾಪ್ತಿ ಇದೆ. ಇಲ್ಲಿಂದ 5 ಬೀಚ್ಗಳನ್ನು ಒಳಗೊಂಡು ಏನು ಅಂತಾರಾಷ್ಟ್ರೀಯ ಸಮುದ್ರ ಸಾಗರ ತೀರಗಳು ಒಳಗೊಂಡಂತ 8 ಕಿಲೋಮೀಟರ್ ವ್ಯಾಪ್ತಿ ಇದ್ರೂ ಸಹಿತ ಇಲ್ಲಿ ಯಾವ ರೀತಿ ಅನುದಾನಗಳು ಬೇಕು. ಇಲ್ಲಗಿದ್ರೆ ಇದೊಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರೆ ಏನು ತೊಂದರೆ ಇಲ್ಲ, ಅದನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು. ಇಲ್ಲಾಂದ್ರೆ ನಾವೆಲ್ಲ ಸೇರಿ ಒಂದು ದೊಡ್ಡ ಆಂದೋಲನವನ್ನೇ ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಪುಣ್ಯಾಶ್ರಮದ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ಈ ಒಂದು ಆಂದೋಲನಕ್ಕೆ ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಮತ್ತೆ ಇಲ್ಲಿ ಗೋಕರ್ಣ ನಾಗರಿಕ ಹೇಳಿಕ್ಕೆ ಇಷ್ಟಪಡ್ತಾ, ಅದು ಸರ್ಕಾರಗಳು ಆಕ್ಚುಲಿ ಇಂತ ಸ್ವಚ್ಛತೆಯ ಬಗ್ಗೆ ಕರ್ತವ್ಯ ನಿರ್ವಹಿಸಬೇಕಿದೆ. ಆದ್ರೆ ಈಗ ಸಂಘ ಸಂಸ್ಥೆಗಳು ಮುಂದಾಗಿ ಮಾಡ್ತಾ ಇರುವಂತದ್ದು ಬಹಳ ಒಂದು ಮೆಚ್ಚುಗೆ. ಅಂದ್ರೆ ಸಂಘ ಸಂಸ್ಥೆ. ಬೆಂಗಳೂರಿನ ವನಲೋಕ ಫೌಂಡೇಶನ್ ನಿರ್ದೇಶಕಿ ಡಾಕ್ಟರ್ ರೂಪಾ ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶದ ಕುರಿತು ಪ್ರಾಸ್ತಾವಿಕ ಮಾತನಾಡಿದ್ರು. ನೀತಿ ಸಂಶೋಧನೆ ಸಂಸ್ಥೆ ಬೆಂಗಳೂರು ಇವರಿಂದ ನಡೆಸ್ತಿರೋ ಕಾರ್ಯಕ್ರಮ ಇದು. ಪ್ಲಾನೆಟ್ ಪೀಪಲ್. ನಾವು ಇಲ್ಲಿ ಜನರ ದಿನಚರಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿ ದೊಡ್ಡ ಚೇಂಜ್ ಅನ್ನ ತರಬೇಕು. ಸಣ್ಣ ಕಾಂಪಿಟೇಷನ್, ವೇಸ್ಟ್ ಇಂದ ಏನಾದ್ರೂ ಯೂಸ್ಫುಲ್ ಆಗಿರುವಂತದನ್ನ ಮಾಡ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದೆ. ಮಾಡ್ಕೊಂಡ್ ಬಂದಿದಾರೋ ಇಲ್ಲೋ ಗೊತ್ತಿಲ್ಲ. ಅಥವಾ ಬಹಳ ದಿವಸ ಇಟ್ರೆ ಅದು ಹೈಲಿ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಬರ್ತದೆ. ರಾಸಾಯನಿಕಗಳ ಬಿಡುಗಡೆ ಆಗೋದ್ರಿಂದ ಕ್ಯಾನ್ಸರ್ ಬರುವಂತ ಅಪಾಯ ಇರ್ತದೆ. ಆದ್ರಿಂದ ಯಾವಾಗೂ ಬಾಟ್ಲಿ ನೀರನ್ನ ಕುಡಿಬಾರ್ದು. ಸಮಸ್ಯೆ ಪರಿಹಾರ ಆಗ್ತದೆ. ಅಂದ್ರೆ ಪ್ರತಿಯೊಬ್ಬೊಂದು ಮನೆಗೂ ನಾವು ತಿಳಿಸ್ಬೇಕು. ನಮ್ಮ ಗ್ರಾಮ ಪಂಚಾಯತ್ ಅವರು, ನಗರಸಭೆಯವರು ಇರ್ಬೋದು, ಗ್ರಾಮ ಪಂಚಾಯತ್ ಅವರು ಕೂಗಾಡೋದನ್ನ ಮಾಡಬಾರ್ದು. ಬದಲಿಗೆ ಪ್ರಾಕ್ಟೀಸ್ ಮಾಡಬೇಕು. ನಾನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವನು. ನಾನು ಸುಮಾರು 5,000 ಜನ ಸೇರಿದ್ರು. ಅಲ್ಲಿ ಎಲ್ಲರಿಗೂ 2 ml ನೀರಿನ ಬಾಟ್ಲಿ ಕೊಟ್ರು. ಒಬ್ಬೊಬ್ರು 3-4 ಬಾಟ್ಲಿ ನೀರು ಕುಡಿದ್ರು. ಅಂದ್ರೆ ಎಷ್ಟಾಯ್ತು? ಸಾಧಾರಣ ಒಂದು 20,000 ಪ್ಲಾಸ್ಟಿಕ್ ಬಾಟ್ಲಿಯನ್ನ ಕೇವಲ 4 ಗಂಟೆಯಲ್ಲಿ ಅಂಕೋಲದಲ್ಲಿ ನಾವು ಚೆಲ್ಲಿದ್ವಿ. ಹೋದ್ವಿ. ಒಂದೇ ಒಂದು ಬಾಟ್ಲಿಯನ್ನ ವಾಪಸ್ ಸಂಗ್ರಹ ಮಾಡುವಂತ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಯೂಸ್ ಅಂಡ್ ಥ್ರೋ ಅನ್ನುವಂತ ಒಂದು ಸಿಸ್ಟಮ್ ಸುಮಾರು 50 ವರ್ಷದ ಹಿಂದೆ ಅಮೆರಿಕ ಇದ್ದಲ್ಲಿ ನಾವು ಈಗ ಹೋಗ್ತಾ ಇದ್ದೇವೆ. ಅವ್ರ ಪ್ರಾಕ್ಟೀಸ್ ಏನಾದ್ರೂ ಒಂದು ಪ್ಯಾಕೇಜ್ ಮಾಡೋದಿದ್ರೆ ಅದ್ರೊಳಗೆ ಎಷ್ಟು ಪ್ಲಾಸ್ಟಿಕ್ ಇರ್ತದ. ಆಮೇಲೆ ನೀರಿನ ಬಾಟ್ಲಿ. ಬೆಂಗಳೂರಿನ ಎಂಪ್ರಿ ಸಂಸ್ಥೆಯ ಪ್ರತಿನಿಧಿಗಳು, ಐಕ್ಯ ಎನ್ಜಿಒ ಅಧ್ಯಕ್ಷ ಎಂಜಿ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಪಿಐ ಶ್ರೀಧರ್ ಎಸ್ಆರ್, ಉತ್ತರ ಕನ್ನಡ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಚಾಲಕಿ ಭಾರತಿ ಡಯಾಸ್, ಪಹರೆ ವೇದಿಕೆಯ ಗೋಕರ್ಣ ಘಟಕದ ಮುಖ್ಯಸ್ಥ ಮಹೇಶ್ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಭದ್ರಕಾಳಿ ಪಿಯು ಕಾಲೇಜು ವಿದ್ಯಾರ್ಥಿಗಳು, ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರತಿನಿಧಿಗಳು, ಕುಮಟಾದ ಡಾಕ್ಟರ್ ಎವಿ ಬಾಳಿಗ ಕಾಲೇಜು ಎನ್ಎಸ್ಎಸ್ ಘಟಕ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮೊದಲು ರಥ ಬೀದಿಯಿಂದ ಮುಖ್ಯ ಕಡಲ ತೀರದವರೆಗೆ ಜಾಗೃತಿ ಜಾಥಾ ನಡೆಯಿತು. 1 ಕಿಲೋಮೀಟರ್ ಹೆಚ್ಚು ದೂರದ ಕಡಲ ತೀರದಲ್ಲಿ ಬಿದ್ದ ಕಸ ಕಡ್ಡಿಗಳನ್ನು ತೆಗೆದು ಸಂಗ್ರಹಿಸಿ ಗ್ರಾಮ ಪಂಚಾಯತ್ಗೆ ವಿಲೇವಾರಿಗೆ ನೀಡಲಾಯಿತು. ಸಂಘ ಸಂಸ್ಥೆಯ ಪ್ರಮುಖರು, ಸದಸ್ಯರು, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ರು. ಪುಣ್ಯಾಶ್ರಮದಿಂದ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕನ್ನಡ ಭಾಷೆ ರಾಜ್ಯದ ಅಸ್ಮಿತೆಯ ತಳಹದಿಯಾಗಿದ್ರೆ ಅರೆ ಭಾಷೆಯಂತಹ ಪ್ರಾದೇಶಿಕ ಭಾಷೆಗಳು ಕನ್ನಡವನ್ನ ಶ್ರೀಮಂತಗೊಳಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು.
ಅವರು ರವಿವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ 2024ನೇ ಸಾಲಿನ ಅರೆ ಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಜಂಬರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ್ರು. ತುಳು, ಕೊಂಕಣಿ ಜೊತೆಗೆ ಕನ್ನಡ ಸೇರಿ ಅರೆ ಭಾಷೆಯಾಗಿದೆ. ಹೋಗುತ್ತೇನೆ ಎನ್ನುವುದು ಓನೆ, ಬರುತ್ತೇನೆ ಎನ್ನುವುದು ಬನೆ ಎಂದು ಹೇಳುತ್ತಾರೆ. ಹೀಗೆ ಕೆಲವು ಅಕ್ಷರಗಳು ಬಿಟ್ಟಿ ಹೋಗಿ ಅರೆ ಭಾಷೆಯಾಗಿದೆ ಎಂದರು. ಕರ್ನಾಟಕದಲ್ಲಿ 230 ಸಣ್ಣ ಭಾಷೆಗಳಿವೆ. ಇವೆಲ್ಲವೂ ಕನ್ನಡದಿಂದಲೇ ಹುಟ್ಟಿದ್ದು. ಅರೆ ಭಾಷೆಯನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಅಕಾಡೆಮಿ ಮಾಡಲಿ ಎಂದರು. ಅರೆ ಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಭಾಜನರಾದ ಕೆಆರ್ ಗಂಡಾಧಾರ, ಯುಪಿ ಶಿವಾನಂದ್ ಹಾಗೂ ಡಿಎಸ್ ಆನಂದ್ ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಬೈರತಿ ಸುರೇಶ್, ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕ ಅಂತರ್ಗೌಡ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ, ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ್ ಮಾವಜಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಗಾಯತ್ರಿ ಉಪಸ್ಥಿತರಿದ್ದರು. ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಅಡಿನಲ್ಲಿ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2024ನೇ ಅರೆ ಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ. ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಮತ್ತು ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ 3 ಜನರು ಶ್ರೀ ಕೆಆರ್ ಗಂಗಾಧರ, ಡಾಕ್ಟರ್ ಯುಪಿ ಶಿವಾನಂದ ಹಾಗೂ ಡಿಎಸ್ ಆನಂದ, ಇವರಿಗೆ ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಅರೆಭಾಷೆ ಗೌಡ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ. 3 ಲಕ್ಷಕ್ಕೂ ಹೆಚ್ಚಾಗಿರಬಹುದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವರು ಮೊದಲಿಗೆ 1882ನೇ ಮೈಸೂರು ಗೆಜೆಟ್ ಅದರ ಪ್ರಕಾರ ಸಕಲೇಶ್ಪುರದಲ್ಲಿದ್ರು, ಹಾಸನದ ಸಕಲೇಶ್ಪುರದಲ್ಲಿದ್ರು. ಅಲ್ಲಿ ಬೆಂಕಿ ಮಳೆ ಅಂತ ಹೇಳ್ತಾರೆ, ಬಹುಶಃ ಬರಗಾಲ ಇರಬಹುದು ಅನ್ನೋ ಕಾರಣ ಬೆಂಕಿ ಮಳೆ ಬರೋದಿಲ್ಲ. ಯಾಕಂದ್ರೆ ಬೆಂಕಿ ಮಳೆ ಬಂದ್ರೆ ಯಾರು ಉಳಿಯೋದಿಲ್ಲ, ಅದರಿಂದ ಬರಗಾಲ ಇರಬಹುದು. ಇವರ ದನಕರುಗಳಿಗೆ ಹೇಮಾವತಿ ನದಿ ದಡದಲ್ಲಿದ್ದಂತ ದನಕರುಗಳಿಗೆ ನೀರು ಬತ್ತೋಗ್ಬಿಡ್ತದೆ, ಅದು ಬರಗಾಲದಿಂದ ಬತ್ತೋಗ್ಬಿಡ್ತದೆ. ಸೊ ಆಗ ಇವರು ಪಕ್ಕದ ಜಿಲ್ಲೆ ಸುಳ್ಯ, ಅಲ್ಲಿ ಈ ತುಳು ಭಾಷೆ ಇದೆಯಲ್ಲ, ಕೊಂಕಣಿ ಭಾಷೆ, ಅದ್ರ ಜೊತೆಗೆ ಕನ್ನಡ ಮಿಕ್ಸ್ ಆಗ್ಬಿಟ್ಟು ಈ ಭಾಷೆ ಆಗ್ತದೆ. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲಿ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಬರುವ ಡಿಸೆಂಬರ್ 6 ಶನಿವಾರ ಹಾಗೂ ಡಿಸೆಂಬರ್ 7 ಭಾನುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹೆಸರು ನೋಂದಾವಣೆಗಾಗಿ ಸಂಪರ್ಕಿಸಿ ಜಗದೀಶ್ ನಾಯ್ಕ್, ಮೊಬೈಲ್ ನಂಬರ್ 7020642285. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು,
ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.